ಅರುಣ್ ಅವರು ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ವಿದ್ಯಾರ್ಥಿನಿಯರಿಗೆ ಇವರೇ ಒಂದು ವಿದ್ಯಾರ್ಥಿ ಥರ ಕಾಣ್ತಿದ್ದಾರೆ. ಚೆನ್ನಾಗಿದೆ, ಒಳ್ಳೆ ಕಂಟೆಂಟು. ಈಗಿನ ಪೀಳಿಗೆಗೆ ಯಾವ ರೀತಿ ಕೆಲವು ಸ್ಟೂಡೆಂಟ್ಸ್ಗಳಿರ್ತಾರೆ, ಅದು ಯಾವ ರೀತಿ ಸರಿ ಮಾಡಬೇಕು ಅನ್ನೋದು. ಯಾಕಂದರೆ ಇದು ಹೇಳೋಂಗಿಲ್ಲ, ಕಂಟೆಂಟ್ ಕೂಡ ನಾವು ಬಿಟ್ಕೊಡೋಂಗಿಲ್ಲ. ಬಟ್ ಒಂದು ಒಳ್ಳೆ ಮೆಸೇಜ್ ಇದೆ. ಚಂದನ್ ಶೆಟ್ಟಿಯವರು ಅವರಲ್ಲಿ ಈ ರೀತಿಯೂ ಒಂದು ಏನು ಒಂದು ಪ್ರತಿಭೆ ಇದೆ ಅನ್ನೋದು ನಿಜವಲ್ಲ ಗೊತ್ತಿರಲಿಲ್ಲ. ಸಿನಿಮಾ ಕ್ಯಾರೆಕ್ಟ್ರಲ್ಲೂ ಈಗ ಹಿಂಗೆ ಇತ್ತು, ಈಗಲೂ ಹಿಂಗೆ ಬಂದಿದೆ ಕ್ಯಾರೆಕ್ಟರ್. ಆಮೇಲೆ ನಿರ್ಮಾಪಕರಿಗೂ ಒಳ್ಳೆಯದಾಗಲಿ, ಇಡೀ ಟೀಮ್ಗೆ, ಪ್ರತಿಯೊಬ್ಬರೂ ಅದ್ಭುತವಾಗಿದ್ದಾರೆ. ಚಂದನ್ ಸರ್ ಅಂತೂ ಸೂಪರ್. ನನಗೆ ಭಾಳ ಖುಷಿ ಆಯಿತು. ನೀವು ಬರೀ ನಾನು ಸಿಂಗರು, ಒಂದು ಮ್ಯೂಸಿಷಿಯನ್ ಮಾತ್ರ ನೋಡಿದೆ, ಬಟ್ ರಿಯಲಿ ಆ ಕ್ಯಾರೆಕ್ಟರ್ ಸರ್ ಅನ್ನೋದು ತುಂಬ ಚೆನ್ನಾಗಿದೆ. ನೈಸ್. ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಸರ್. ತಾನೇ ವಿದ್ಯಾರ್ಥಿನಿಯರು ನಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಬ್ರೋ ಅವರ ಆ್ಯಕ್ಟಿಂಗ್ ನೋಡಿದೆ ಆ್ಯಂಡ್ ವೆರಿ ಹ್ಯಾಪಿ ಅನಿಸ್ತು. ಏನಕ್ಕಂದರೆ ಇಂಡಿಪೆಂಡೆಂಟ್ ಆರ್ಟಿಸ್ಟು ಆ್ಯಕ್ಟಿಂಗ್ ಮಾಡೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ನಾವು ಮ್ಯೂಸಿಕಲ್ ಒಂದು ಮಾಡ್ಕೊಂಡು ಬಂದಿರ್ತೀವಿ, ಸಿನಿಮಾ ಅಂದರೆ ಡಿಫ್ರೆಂಟ್ ಡೈಮೆನ್ಷನ್. ಐ ವಾಸ್ ವೆರಿ ಹ್ಯಾಪಿ. ನಿಜವಾಗ್ಲೂ ಖುಷಿ ಆಯಿತು. ಚಂದನ್ ಬ್ರೋ ಆ್ಯಸ್ ಅನ್ ಆ್ಯಕ್ಟರ್ ಗೆದ್ದಿದ್ದಾರೆ ಇವತ್ತು. ಮ್ಯೂಸಿಷಿಯನ್ ಆಗಿ ಅವ್ರು ಯಾವತ್ತೋ ಗೆದ್ದಿದ್ದಾರೆ, ಇವತ್ತು ಆ್ಯಕ್ಟರ್ ಆಗಿ ಗೆದ್ದಿದ್ದಾರೆ. ಎಂಟೈರ್ ತಂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಮ್ಮ ಪ್ರೊಡ್ಯೂಸರ್ ಅವರು ಕೂಡ ಅವರ ಎಫರ್ಟ್ನ ಹಾಕಿ ಕಾಣ್ದಂಗೆ ಒಂದು ಅದ್ಭುತವಾದಂಥ ಸಿನಿಮಾ ಮಾಡಿದ್ದಾರೆ. ಡೈರೆಕ್ಟರ್ ಕೂಡ. ನಾನು ಕೇಳ್ಕೊಳ್ಳೋದು ಇಷ್ಟು, ಎಲ್ಲ ಸಿನಿಮಾಗೂ ಇದೇ ಹೇಳ್ತೀವಿ, ಈ ಸಿನಿಮಾಗೂ ಅದೇ ಹೇಳ್ತಾ ಇದ್ದೀನಿ. ಕನ್ನಡ ಸಿನಿಮಾಗಳಿಗೆ ಇವತ್ತು ಬೆಂಬಲ ಬೇಕಾಗಿದೆ. ಬೆಂಬಲ ಅನ್ನೋದಕ್ಕೆ ನಾವು ಒಂದು ಪ್ರೀತಿ, ಆರೈಕೆ. ಏನಂದರೆ ಥಿಯೇಟ್ರಿಗೆ ಬಂದು ದುಡ್ಡು ಕೊಟ್ಟು ಸಿನಿಮಾ ನೋಡಿ ಅನ್ನೋದೊಂದು ಎಲ್ಲರದ್ದು ಒಂದು ಸಬ್ಟೈಟಲ್ ಆಗಿಬಿಟ್ಟಿದೆ ಇವತ್ತು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಬನ್ನಿ, ಸಿನಿಮಾನ ನೋಡಿ. ಯಾಕೆಂದರೆ ಈ ಒಂದು ಪ್ರಯತ್ನ ಗೆತ್ತು ಅಂತಂದರೆ ಅವ್ರು ಇನ್ನೂ 4 ಪ್ರಯತ್ನ ಮಾಡೋವಂಥ ಎನರ್ಜಿ ಬರುತ್ತೆ ಅವ್ರಿಗೆ. ಸೊ ದಯವಿಟ್ಟು ನೋಡಿ, ಸಿನಿಮಾನ ಗೆಲ್ಲಿಸಿ. ಎಂಟೈರ್ ತಂಡಕ್ಕೆ ಆಲ್ ದ ಬೆಸ್ಟ್. ಆ್ಯಂಡ್ ವಿಜಿತ್ ಅವ್ರ ಮ್ಯೂಸಿಕ್ಕು ನಂಗೆ ಭಾಳ ಇಷ್ಟ ಆಯಿತು. BGM ತುಂಬ ಚೆನ್ನಾಗಿದೆ. ಎಂಟೈರ್ ಮೂವಿ ಎಲ್ಲೂ ನಿಮ್ಗೆ ಬೋರ್ ಅನ್ಸಲ್ಲ. ನೋಡಿ, ಸಪೋರ್ಟ್ ಮಾಡಿ ಎಂಟೈರ್ ಟೀಮ್ಗೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರೋ. ಬನ್ನಿ. ಧನುಷಾ ಕುಪ್ಪಂಡ ಬಾಸ್. ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ಬರ್ತಾ ಇರಲಿ, ಹೆಚ್ಚು ಕನ್ನಡ ಸಿನಿಮಾಗಳನ್ನ ನಾವೆಲ್ಲರೂ ನೋಡೋಕ್ಕಾಗಲಿ. ಐ ವಿಶ್ ಯು ಗೈಸ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ನಮಸ್ಕಾರ. ಅರುಣ್ ಮುಕ್ತ ವಿದ್ಯಾರ್ಥಿನಿಯರೇ ತುಂಬ ಒಂದು ಹೊಸ ಪ್ರಯತ್ನ. ನಮ್ಮ ಚಂದು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಫಸ್ಟ್ ಟೈಮ್ ಅವ್ರದ್ದು ಆ್ಯಕ್ಟ್ ಮಾಡಿರೋ ಸಿನಿಮಾ ನೋಡಿದ್ವಿ. ಇಲ್ಲಿವರೆಗೂ ಸಾಂಗ್ ನೋಡ್ತಾ ಇದ್ವಿ. ಇದರಲ್ಲಿ ತುಂಬ ಅದ್ಭುತವಾಗಿ ಒಳ್ಳೆ ನಟನೆ ಮಾಡಿದ್ದಾರೆ. ಮತ್ತು ಮಾನಸ್ವಿ ತುಂಬ, ಮತ್ತು ನಮ್ಮ ವಿಜೇತ್ ತುಂಬ ಚೆನ್ನಾಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್. ಅಂದರೆ ರೆಗ್ಯುಲರ್ ಸಿನಿಮಾ ಅಲ್ಲ, ಒಂದು ಹೊಸ ರೀತಿ, ಒಂದು ಹೊಸ ಪ್ರಯತ್ನ. ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ತಾರೆ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ಚೆನ್ನಾಗಿದೆ. ಓಕೆ, ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ವಿದ್ಯಾರ್ಥಿನಿಯರು ಸಿನಿಮಾ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಫಸ್ಟ್ ಐ ವಾಂಟ್ ಟು ಸೇ ಟು ಚಂದನ್, ಐ ನೆವರ್ ನ್ಯೂ ಯು ಆರ್ ಸಚ್ ಅ ಗುಡ್ ಆ್ಯಕ್ಟರ್. ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ನಾನು ಚಂದನ್ನ ಆ್ಯಸ್ ಅ ರ್ಯಾಪರ್, ಎಲ್ಲ ಸೂಪರ್ ಹಿಟ್ ಹಾಡುಗಳು, ಅವರ ಎಲ್ಲ ಹಾಡುಗಳನ್ನ ಪ್ರತಿದಿನ ನಾವು ಗುಣಗ್ತೀವಿ. ಆದರೆ ಒಬ್ಬ ಆ್ಯಕ್ಟರ್ ಆಗಿ ನಾನು ಚಂದನ್ನ ನೋಡಿರಲಿಲ್ಲ. ಇವತ್ತು ನಿಜವಾಗ್ಲೂ ಈ ಸಿನಿಮಾದಲ್ಲಿ ಆ್ಯಸ್ ಅನ್ ಆ್ಯಕ್ಟರ್ ನಾನು ಅವ್ರನ್ನ ನೋಡಿದೆ, ತುಂಬ ಎಂಜಾಯ್ ಮಾಡಿದೆ. ವೆರಿ ವೆರಿ ಗುಡ್. ಆ್ಯಂಡ್ ಆಲ್ ದಿ ಸ್ಟೂಡೆಂಟ್ಸ್ ರೋಲ್ ಮಾಡಿದೋ 4 ಜನನೂ ಕೂಡ ದೇ ಸೋ ಗುಡ್, ಸೋ ನ್ಯಾಚುರಲ್. ಆ್ಯಂಡ್ ಆ ಪಾತ್ರಕ್ಕೆ ತುಂಬ ಜೀವ ತುಂಬಿದ್ದಾರೆ. ಆ್ಯಂಡ್ ವಿ ಲವ್ ದ ಫಿಲ್ಮ್. ದ ಬೆಸ್ಟ್ ಪಾರ್ಟ್ ಆಫ್ ದ ಫಿಲ್ಮ್. ಸೊ ಸ್ಟೂಡೆಂಟ್ಸ್ ನೋಡಬೇಕಾಗಿರೋಂಥ ಸಿನಿಮಾ, ತಂದೆ ತಾಯಿಯಂದರು ನೋಡಬೇಕಾಗಿರೋಂಥ ಸಿನಿಮಾ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ತಾರೆ.
ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಚಂದನ್ ಆ್ಯಂಡ್ ಎಂಟೈರ್ ಟೀಮ್. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ನಮ್ಮ ಮತ್ತು ಚಂದನ್ ಅವರ ಗೆಳೆತನ 10 ವರ್ಷಕ್ಕಿಂತ ಮುಂಚೆ ಅವರನ್ನು ಇವರು ಹೇಳಿದಂಗೆ ನಾವು ಮ್ಯೂಸಿಕಲ್ಲಿ ನೋಡ್ತೀವಿ. ಒಂದು ಅದ್ಭುತವಾದ ಸಿನಿಮಾದಲ್ಲಿ ನಟನೆಯನ್ನು ಮಾಡಿ ತಮ್ಮನ್ನು ಶುರು ಮಾಡಿದ್ರು. ನನಗೆ ಅವರ ಇಡೀ ಸಿನಿಮಾದಲ್ಲಿ ಅವರ ಕ್ಲೈಮ್ಯಾಕ್ಸಲ್ಲಿ ಇದೇ ರೀತಿ ಚಂದನ್ ಮತ್ತು ಈ ತಂಡದವರು ಇನ್ನೂ ಒಳ್ಳೆಯ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ವಿಷಯ ನನ್ನ ಮನಸ್ಸಿಗೆ ಮುಟ್ಟಿದಂಥ ವಿಷಯ, ಈಗಿನ ಪ್ರಸ್ತುತವಾಗಿ ಕಾಲೇಜ್ ಮತ್ತು ಸ್ಕೂಲ್ ಸ್ಟೂಡೆಂಟ್ಸ್ಗಳಲ್ಲಿ ಯಾವುದ್ಯಾವುದು ಕೂಲ್ ಆಗಬಾರ್ದು ಅದೆಲ್ಲ ಕೂಲ್ ಆಗ್ತಾ ಇದೆ. ಈ ನೂಡ್ಸ್ ತಗೊಳ್ಳೋದು ಇದರ ವಿಷಯಗಳೆಲ್ಲ ತುಂಬ ಸ್ನ್ಯಾಪ್ಚಾಟ್ ಮೂಲಕ ಬೇರೆ ಬೇರೆ ಆ್ಯಪ್ಗಳ ಮೂಲಕ ತುಂಬ ಕೂಲ್ ಆಗ್ತಾಯಿದೆ. ಅದನ್ನೆಲ್ಲ ತುಂಬ ಒಂದು ಜನರಿಗೆ ಅರ್ಥ ಆಗುವಂಥ ಒಂದು ರೀತಿಯಲ್ಲಿ ಈ ಥರ ಸಮಾಜಕ್ಕೆ ಉಪಯೋಗವಾಗುವಂತಹ ವಿಷಯಗಳು ಸಿನಿಮಾದ ಮೂಲಕ ಜನರಿಗೆ ತಲುಪಬೇಕು ಅಂತ ನನ್ನ ಅನಿಸಿಕೆ ಕೂಡ. ಹಾಗೆ ಹುಡುಗರು 4 ಜನ ಹುಡುಗರು ತುಂಬ ಇಷ್ಟ ಆಯಿತು ನನಗೆ. ಅಂದರೆ ತುಂಬ ನ್ಯಾಚುರಲ್ಲಾಗಿ ಆ ಡ್ಯೂಟೀಸ್ ಲೈಕ್ ಸೊ ಇಷ್ಟ ಎಂಟೈರ್ ಟೀಮ್ ಹಾಗೆ ಯೂಸರ್ಗಳಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ತಿಳಿಸ್ತೀರಿ. ಹಾಗೆ ನೀವೆಲ್ಲರೂ ಕೂಡ ಒಂದು ಹೊಸ ಸಿನಿಮಾ ಬಂದಿದೆ, ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ, ಏನೋ ಒಂದು ಸಮಾಜಕ್ಕೆ ಒಂದು ವಿಭಿನ್ನವಾಗಿ ಒಂದು ವಿಶೇಷವಾದ ವಿಷಯವನ್ನು ತಿಳಿಸೋಣ ಅಂತ ಬಂದಿದ್ದಾರೆ. ನೀವೆಲ್ಲರೂ ಕೂಡ ಮನೆಯಲ್ಲಿ ಕೂತು ರಿವ್ಯೂಗೋಸ್ಕರ ವೇಟ್ ಮಾಡೋದಲ್ಲ, ಬಂದು ಒಂದ್ಸಲ ಸಿನಿಮಾವನ್ನು ನೋಡಿ Thank you so much. Thank you. Thanks for coming. Thanks for all the time. Hey, congratulations. ಇನ್ನೊಬ್ರಲ್ಲಿ ಓಕೆ, ಮೊದಲನೇದಾಗಿ ಹೇಗೆ ಮಾತಾಡ್ತೀರೋ ಅದೇ ಥರ ಸೌಂಡ್ ಪರವಾಗಿ ಇಡೀ ಥಿಯೇಟ್ರಲ್ಲಿ ನಾವೇ ಸೌಂಡ್ ಮಾಡ್ತಾ ಹೌದಾ? ಸರಿ. ನಿಜವಾಗ್ಲೂ ಈಗ ತಾನೇ ವಿದ್ಯಾರ್ಥಿನಿಯರು ಸಾಕತ್ತಾಗಿ ಮಾಡ ಅಂತ. ಬಟ್ ಸ್ಟಾರ್ಟಿಂಗಲ್ಲಿ ಏನಾಗ್ತದೆ ಅಂತ ಗೊತ್ತಾಗ್ತಾ ಇರಲಿಲ್ಲ, ಏನಿದು, ಯಾವ ಕಾಲೇಜು, ಯಾವ ಥರ ಸ್ಟೂಡೆಂಟ್ಸು ಅಂತ. ಮಕ್ಕಳೇ ಎಲ್ಲ ಅನ್ಸ್ಬಿಟ್ಟಿತ್ತು ಫಸ್ಟ್. ಮಕ್ಕಳೇ ಅಲ್ಲ ಇವರು ಮಕ್ಕಳಲ್ಲ, ಇವರು ಅನ್ಸಿತ್ತು ಬ್ಯಾಡ್ ಬಾಯ್ಸ್ ಅನ್ಸಿತ್ತು. ಬಟ್ ಆಮೇಲೆ ಸೆಕೆಂಡ್ ಹಾಫಲ್ಲಿ ನಿಜವಾಗ್ಲೂ ಈ ಥರ ಒಂದು ಮೆಸೇಜ್ ಕೊಡ್ಬೋದಾ ಅಂತ ಅನ್ನಿಸ್ತು. ಬಟ್ ಸೀರಿಯಸ್ಲಿ ನಾವು ಈ ಥರ ಅನ್ಕೊಂಡ್ರಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲೂ ಈ ಥರ ಒಂದು ಗೇಮ್ನ ಮಾಡ್ಬೋದು, ಈ ಥರನೂ ಯಾವ್ಯಾವುದೋ ಟಾಸ್ಕ್ ಓರಿಯೆಂಟೆಡ್ ಸಮಾಜ ಆಗುವಂಥ ಗೇಮ್ಸ್ಗಳು ನಿಜವಾಗ್ಲೂ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನಾವು ಯಾವ ತಮಾಷೆ ಮಜವಾಗಿ ನೋಡ್ತಾ ಇದ್ವಿ. ಬಟ್ ಸೆಕೆಂಡ್ ಹಾಫಲ್ಲಿ ಒಂಥರ ನಮಗೆ ಗೊತ್ತಿಲ್ಲ ಸೆಂಟಿಮೆಂಟ್ ಆಗೋಯ್ತು. ಯಾವ ಸಣ್ಣ ಮಗುನ ಇಟ್ಕೊಂಡು ಅದರಿಂದ ಈ ಸಿನಿಮಾದಲ್ಲಿ ಒಂದು ಮೆಸೇಜ್ ನಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಈ ಲೆವೆಲ್ ಆಕ್ಟಿಂಗ್ ಇದೆ ಅಂತ ನಮ್ಮ ತಾಯಿನೇ ಗೊತ್ತಿರಲಿಲ್ಲ ನನಗೆ. ನಮ್ಮ ಅಡ್ಮಿನ್ ಅಂತೂ ಸೂಪರ್. ನಾವು ಕನ್ನಡದ ಚಂದನ್ ಇದು. ಬಟ್ ಚಂದನ್ ಹ್ಯಾಟ್ಸ್ ಆಫ್, ತುಂಬಾ ಚೆನ್ನಾಗಿದೆ. ಬಿಟ್ಟು ಥಿಯೇಟರ್ ಸಿನಿಮಾ ನೋಡಿ, ಯಾಕಂದರೆ ಕನ್ನಡ ಸಿನಿಮಾಗಳು ಚೆನ್ನಾಗಿದ್ದಾಗ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾದಂಥ ಸಿನಿಮಾ ಬಂದಾಗ ನಿಮ್ಮ ಮಕ್ಕಳು ಹಾಳಾಗ್ತಿದ್ದಾರೆ ಅಂತ ಅನ್ಸಿದ್ರೆ ಕರ್ಕೊಂಬಂದು ಸರಿ ಮಾಡಿ. ಅಲ್ಲ, ಇದು ತಂದೆ ತಾಯಿ ಮಕ್ಕಳು ಹೆಂಗೆ ಬೆಳೆಸ್ಬೇಕು ಅಂತ ನೋಡೋಕ್ಕೆ. ಸೊ ಹಂಗಾಗಿ ನಿಮ್ಮ ಮಕ್ಕಳು ತುಂಬ ಒಳ್ಳೆಯವರೇ ಆಗಿದ್ರೆ ಹಿಂಗೆ ಹಾಳಾಗಬೇಡ್ರಿ ಅಂತ ತೋರ್ಸೋಕ್ಕಾದ್ರೂ ಕರ್ಕೊಂಬಂದು ತೋರಿಸಿ. ಮುಳ್ಳಿಂದ ಹೆಂಗೆ ತೆಗಿಬೇಕು ಅನ್ನೋದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಅರುಣ್. ಅಪ್ಪಂಗೆ ಹುಟ್ಟಿದ್ ಮಾತಾಡ್ದಾಗ ಏನು ಹೇಳ್ದಾಗ ಗುರು ನಿಜ ಕಣ್ಣಲ್ಲಿ ನೀರು ಬಂತು. ಬಟ್ ಇಲ್ಲ, ಏನಿಲ್ಲ ಅಂದ್ರೂ ಬೆಸ್ಟ್ ಎಂಟರ್ಟೈನ್ಮೆಂಟು ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಯು ಶುಡ್ ಕಮ್ ಫಾರ್ ಚಂದನ್ ಶೆಟ್ಟಿ. ಇಷ್ಟು ದಿನ ನೀವು ಕನ್ನಡದ ಖ್ಯಾತ ರ್ಯಾಪರ್ ಆಗಿ ನೋಡಿದ್ದೀರಾ, ಇಲ್ಲೊಬ್ಬ ಖ್ಯಾತ ಆ್ಯಕ್ಟರ್ ಆಗಿ ಖಂಡಿತವಾಗ್ಲೂ ನೀವು ನೋಡಬೇಕು. ಚಂದು ಹ್ಯಾಟ್ಸ್ ಆಫ್. ಬಟ್ ನಿಜವಾಗ್ಲೂ ಈ ಹುಡುಗರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಚಂದುನೇ ಹೀರೋ, ಚಂದುನೇ ವಿಲನ್. ಎಸ್, ಖಂಡಿತವಾಗ್ಲೂ ಬನ್ನಿ ನೋಡಿ, ಥಿಯೇಟ್ರಲ್ಲೇ ಬಂದು ನೋಡಿ ಈ ಒಂದು ಯಂಗ್ ಟ್ಯಾಲೆಂಟನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು. ಅಷ್ಟೇ ಮೆಸೇಜ್ ಕೊಡೋ ಉದ್ದೇಶದಿಂದ ತುಂಬ ಅಂದರೆ ನಾವು ಫಸ್ಟ್ ಮಾತಾಡಿದ್ವಿ ಇದ್ರ ಬಗ್ಗೆ. ಸಿನಿಮಾ ಹೀಗೆ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಮಾತಾಡಿದ್ವಿ. ಸರ್ ಯಾರು ಫಸ್ಟ್ ಏನೋ ಗೊತ್ತಿಲ್ಲ, ಆ ಸಮಯಕ್ಕೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಭಗವಂತ ಒಳ್ಳೇದು ಮಾಡಲಿ, ಆದಷ್ಟು ಯಶಸ್ಸು ಕೇಳ್ಕೊಂಡು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಖಂಡಿತ ಮಾಡೋಣ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ, ಆಲ್ ದ ಬೆಸ್ಟ್. ಆ್ಯಂಡ್ ಹೆಚ್ಚು ಜನ ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಚಿತ್ರರಂಗ ಥಿಯೇಟ್ರ್ ಬರೋದು ತುಂಬ ಮುಖ್ಯ ಆಗಿದೆ ಈಗ. ಹಾಗಾಗಿ ಥಿಯೇಟ್ರ್ ಜನ ಬರಲಿಂದ ಯಾವುದೋ ಅಲ್ಲ ಅಂದರೆ ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ.
ಬಂದು ಹೋಗೋದು ಗೊತ್ತಾಗಲ್ಲ. ನಾನು ಸೆಕೆಂಡಲ್ಲಿ ಬಂದು ಹೊಟ್ಟೋಗ್ತೀನಿ. ಸೆಕೆಂಡ್ ಹೀರೋ ಇವರೇ, ಸೆಕೆಂಡ್ ಲೆಕ್ಕಲ್ಲಿ ಬಂದು ಹೋಗ್ತಾರೆ, ಸಪಕ್ಕ ಬಂದು ಒಂದು ದಿವ್ವ ಬರುತ್ತೆ, ಅದು ಇವರೇ. ಅದು ಬಂದು ಹೋಗಿ ಥಿಯೇಟ್ರಲ್ಲೆಲ್ಲ ಗಬ್ಬೆರ್ಸ್ತಾನೆ ನೀವು ಅಸಹ್ಯ. ಸೊ ಥಿಯೇಟ್ರಿಗೆ ಹೆಚ್ಚೆಚ್ಚು ಜನ ಬಂದು ಕನ್ನಡ ಚಿತ್ರರಂಗದ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ನೋಡಬೇಕು ಅನ್ನೋದು ಇವಾಗ ನಾವು ಅತಿ ಹೆಚ್ಚು ಬಳಸ್ತಾ ಇರುವಂಥ ಒಂದು ವಾಕ್ಯ ಆಗಿದೆ. ಸೊ ದಯವಿಟ್ಟು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಕೈ ಮುಗಿದು ಕೇಳ್ಕೊತೀವಿ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ನೀವು ಬನ್ನಿ ದಯವಿಟ್ಟು. ಅಂದರೆ ಹೆಂಗೆ ನೋಡಿ ಕೈ ಮುಗಿದು ಎಲ್ಲರೂ ಡೈರೆಕ್ಟ್ರು, ಪ್ರೊಡ್ಯೂಸರು, ಆ್ಯಕ್ಟ್ರುಗಳು, ಎಲ್ಲರಿಗೂ ಟೆಕ್ನಿಷಿಯನ್ಸ್ ಎಲ್ಲ ಬಂದು ಕೇಳ್ಕೊತಾ ಇದ್ದೀವಿ. ಕನ್ನಡ ಚಿತ್ರರಂಗದ ಉಳಿವಿಗೆ ರಕ್ಷಣೆ ಆಗಿರುವಂಥ ಸಂದರ್ಭ ಇದು. ಅಂಥ ಸಮಯದಲ್ಲಿ ನಿಜಕ್ಕೂ ತುಂಬ ಚೆನ್ನಾಗಿ ಸೋಷಲ್ ಮೀಡಿಯಾಗಳನ್ನ ಜನಕ್ಕೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಇದರಲ್ಲಿ ಯಶಸ್ವಿ ಆಗಬೇಕು, ಅದಕ್ಕೆ ನೀವು ಕಾರಣ ಆಗಬೇಕು ಅನ್ನೋದು ಈ ಮುಖಾಂತರ. ಸೊ ಹಾಗಾಗಿ ಈ ಜನರಲ್ಲಿ ಹೇಳ್ತಾ ಇರೋದು ಈ ಚಿತ್ರ ಅದನ್ನೆಲ್ಲ ಎಲ್ಲ ಚಿತ್ರರಂಗಕ್ಕೂ ಆಗಿದೆ. ಅದು ಇದರಿಂದಲೇ ಸ್ಟಾರ್ಟ್ ಆಗಿದೆ. ವಿದ್ಯಾರ್ಥಿನಿಯರು ಸ್ಟಾರ್ಟ್ ಆಗಿದೆ, ನಾವು ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಆ ಸ್ಟೂಡೆಂಟ್ಸ್ಗೆ ನಿಮ್ಗೆ ಬೆಂಬಲ ಬೇಕು. ಹಾಗಾಗಿ ದಯವಿಟ್ಟು ಒಂದು ಚಿತ್ರರಂಗದಲ್ಲಿ ಒಂದು ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಇಡೀ ಟೀಮ್ಗೆ ಅದು ಇಷ್ಟು ಒಳ್ಳೆಯದಾಗಿದೆ. ಎಲ್ರಿಗೂ ನಮಸ್ಕಾರ. ಸೊ ಮೂವಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಖುಷಿ ಆಯಿತು ಮೂವಿ ನೋಡಿ. ಒಂದು ಒಳ್ಳೆ ಮೆಸೇಜ್ ಇದೆ. ಎಲ್ಲ ಟೀನೇಜರ್ಸ್ ಹೇಗೆ ಟ್ರ್ಯಾಪ್ ಆಗ್ತಾರೆ, ಅದನ್ನ ಹೇಗೆ ಆಚೆ ತರಬೇಕು, ಪೇರೆಂಟ್ಸ್ ಎಷ್ಟು ಎಚ್ಚರಿಕೆ ಇಟ್ಕೋಬೇಕು ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಅಣ್ಣ ಮನೋಜ್ ಅಣ್ಣ ಅವ್ರದ್ದು ಫಸ್ಟ್ ಮೂವಿ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಅಣ್ಣನ ಹೀರೋ ಆಗಿ ನೋಡಿ. ಅವರ ಫೈಟ್ಸ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹೀರೋಯಿನ್ ಅಕ್ಕ ಆ್ಯಂಡ್ ಅಣ್ಣ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ರೆಷರ್ಸ್ ಎಲ್ಲರೂ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಸೊ ಹೊಸ ಪ್ರತಿಭೆಗಳಿಗೆ ಹೆಚ್ಚಾಗಿ ಸಪೋರ್ಟ್ ಮಾಡಬೇಕು. ನೀವೆಲ್ಲರೂ ತಪ್ಪದೆ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಫ್ಯಾಮಿಲಿ ಸಮೇತ ಬನ್ನಿ, ನಿಮ್ಮ ಮಕ್ಕಳನ್ನು ಕರ್ಕೊಂಡ್ಬನ್ನಿ. ಸೊ ಪ್ರತಿಯೊಬ್ಬರಿಗೂ ಒಂದು ಮೆಸೇಜ್ ಖಂಡಿತ ಸಿಗುತ್ತೆ. ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ. ಆ್ಯಂಡ್ ಚಂದನ್ ಅಣ್ಣ ಅವ್ರದ್ದು ಕೂಡ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ ಮೂವಿಲಿ. ಸೊ ಮೂವಿಲಿ ಅವರೇ ಹೇಳ್ದಂಗೆ ಫೈನಲಿ ಅವರೇ ಹೀರೋ, ಅವರೇ ವಿಲನ್ ಅನ್ನೋ ಥರ ಇದೆ ಮೂವಿಲಿ. ಸೊ ಎಲ್ಲರೂ ತಪ್ಪದೆ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ನಮಸ್ಕಾರ. ಈಗಷ್ಟೇ ವಿದ್ಯಾರ್ಥಿನಿಯರೇ ಮೂವಿ ನೋಡ್ಕೊಂಡು ಬಂದೆ. ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ಅವ್ರ ಮಕ್ಕಳ ಜೊತೆನೂ ಅಷ್ಟೇ ಬಂದು ನೋಡುವಂಥ ಫಿಲಮ್. ಅರುಣ ಮುಕ್ತ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇದು ಅವ್ರ ಸೆಕೆಂಡ್ ಮೂವಿ. ಆ್ಯಂಡ್ ಈ 4 ಜನರ ಬಗ್ಗೆ ಹೇಳೋಷ್ಟೇ ಇಲ್ಲ. ಮನೋಜ್ ನಾನಂತೂ ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಆ್ಯಂಡ್ ಅವ್ರ 8 years ಆಫ್ ಶ್ರಮ ಏನಿದೆ ಅದು ಇವತ್ತು ಬೆಳಕಿಗೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಆಗಿಬಿಟ್ಟಿದೆ. ಆ್ಯಂಡ್ ಮನಸ್ವಿ ಆಗಿರ್ಬೋದು, ಅಮರ್ ಅವರು, ಬಾಬನ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಂದನ್ ಶೆಟ್ಟಿ ಅವ್ರ ಬಗ್ಗೆ ಹೇಳೋಷ್ಟೇ ಇಲ್ಲ. ಕನ್ನಡ ಸಿನಿಮಾಸ್ ಎಲ್ಲರೂ ಒಳ್ಳೆ ಸಿನಿಮಾಸ್ ಬರ್ತಿಲ್ಲ ಅಂತ ಹೇಳ್ತೀರಾ. ಒಳ್ಳೆ ಸಿನಿಮಾ ಬಂದಿದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಕನ್ನಡ ಮೂವಿ ಸಪೋರ್ಟ್ ಮಾಡಿ. ಆ್ಯಂಡ್ ವಿದ್ಯಾರ್ಥಿನಿಯರೇ ಒನ್ ಆಫ್ ದ ಬೆಸ್ಟ್ ಫಿಲ್ಮ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. Gowda and Chandan, please, like very familiar. ಚೆನ್ನಾಗಿದೆ ಮೂವಿ. ಮಕ್ಕಳು ಹೇಗಿರಬೇಕು ಅಂದರೆ, ಒಂದು ಬ್ಯಾಡ್ ಕಂಪ್ನಿ ಆದರೆ ಹೇಗಿರುತ್ತೆ, ಗುಡ್ ಕಂಪ್ನಿ ಆದರೆ ಹೇಗಿರುತ್ತೆ, ಜೊತೆಗೆ ಅಕಸ್ಮಾತ್ ಬ್ಯಾಡ್ ಕಂಪ್ನಿ ಟ್ರೈ ಮಾಡ್ತಾರೆ ಅಂತ. ಆ್ಯಂಡ್ ಎಲ್ಲದಕ್ಕಿಂತ ಸರ್ಪ್ರೈಸ್ ಆಗ್ತದೆ ಚಂದನ್ ಶೆಟ್ಟಿ ಇವತ್ತು ಒಂದು ಮೋಸ್ಟ್ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಫ್ರೆಶ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ತಾವುಗಳು ಕೂಡ ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ, ಥಿಯೇಟರ್ ನೋಡೋದು ಮಿಸ್ ಮಾಡ್ಕೋಬೇಡಿ. ಇಲ್ಲ ಇನ್ನೊಂದು ಸ್ವಲ್ಪ ದಿವಸದಲ್ಲಿ OTT ಬರ್ತದೆ ನೋಡೋಣ ಅಂತ ಅಂದ್ಕೊಂಡಿರೋಲ್ಲ. ದಯವಿಟ್ಟು ಆ ಮೈಂಡ್ ಸೆಟ್ಟಿಂದ ಹೊರಗಡೆ ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. ನಿಜವಾಗ್ಲೂ ತುಂಬ ಖುಷಿ. ಯಾಕೆಂದರೆ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಒಳ್ಳೊಳ್ಳೆ ಮಾತು ಹೇಳೋಗ್ತೀಯ. ಕರೆಕ್ಟ್. ಅದೇ ಏನೋ ಒಂದು ಕಾಂಟ್ರವರ್ಸಿ ಆದಾಗ ಎಲ್ಲ ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಏನೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವರು ಹೊಗಳಬೇಕಾಗಿರೋವಂಥ ಒಂದು ಸಿಚುವೇಶನ್ ಇವಾಗ ಬಂದಿದೆ. ಬನ್ನಿ, ಯಾರ್ಯಾರು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದರೆ, ಕೆಟ್ಟದಾಗಿ ಏನೇನು ಮಾತಾಡಿದ್ರಿ, ದಯವಿಟ್ಟು ಒಂದು ಸಿನಿಮಾ ನೋಡಿ.
ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಏನಿದೆ ಕೆಲಸ ಮುಂದುವರಿಸಿ, ಮತ್ತೆ ನೆಗೆಟಿವ್ ಕಮೆಂಟ್ ಮಾಡೋದು ಮುಂದುವರಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಬಟ್ ಇಷ್ಟ ಆದರೆ ದಯವಿಟ್ಟು ಸಿನಿಮಾನ ಪ್ರಮೋಟ್ ಮಾಡಿ, ಕನ್ನಡ ಸಿನಿಮಾನ ಪ್ರಮೋಟ್ ಮಾಡಿ. ನಾವುಗಳು ಕೂಡ ಅಷ್ಟೇ ಒಂದು ಹೊಸ ತಂಡ, ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ. ಇವಾಗ ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವೆಲ್ಲರೂ ನಮ್ಮ ಜೊತೆ ನಿಂತ್ಕೊಳ್ಳಿ. ನಮ್ಮ ಜೊತೆ ಅಷ್ಟೇ ಅಂತಲ್ಲ, ಎಲ್ಲ ಹೊಸಬರ ಕನ್ನಡ ಸಿನಿಮಾಗಳ ಜೊತೆ ನಿಂತ್ಕೊಳ್ಳಿ. ನನಗೆ ಬರ್ತಾ ಇಲ್ಲ ಅಂತ ಹೇಳಿದ್ದೆ ನಾನು. ಅದಕ್ಕೆ ಕೆಳಗಡೆ ಒಬ್ಬ ಕಾಮೆಂಟ್ ಹಾಕಿದ್ದ, ದುಡ್ಡು ಯಾರು ನಿಮ್ಮಪ್ಪ ಕೊಡ್ತಾನ ಅಂತ. ಅದೇ ಒಬ್ಬ ವ್ಯಕ್ತಿ ತಮಿಳ್ ಸಿನಿಮಾ ಇಲ್ಲ ತೆಲುಗು ಸಿನಿಮಾ ಆದಾಗ ಆತ ಹೋಗಿ ಆ ಸಿನಿಮಾ ತೆಲುಗು ಸಿನಿಮಾ ನೋಡಿದಾಗ ಇಲ್ಲ ತಮಿಳ್ ಸಿನಿಮಾ ಹಿಂದಿ ಸಿನಿಮಾ ನೋಡಿದಾಗ ಮೋಸ್ಟ್ಲಿ ಅವರಪ್ಪ ಏನಾದರೂ ಟಿಕೆಟಿಗೆ ದುಡ್ಡು ಕೊಡ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ಈ ಒಂದು ಮೈಂಡ್ ಸೆಟ್ಟು ಇಂದ ಸ್ವಲ್ಪ ಹೊರಗಡೆ ಬರೋಣ. ನಮ್ಮ ಕನ್ನಡದವ್ರನ್ನೇ ಬೆಳೆಸ್ಬೇಕಾಗಿದೆ, ಬೇರೆ ಇನ್ಯಾರೂ ಬರೋದಿಲ್ಲ ನಮ್ಮ ಸಪೋರ್ಟ್. ಸೊ ಖಂಡಿತವಾಗಿ ನಮ್ಮ ಕೈ ಮುಂದೆ ಕೇಳ್ಕೊಳ್ತಿದ್ದೀನಿ, ಸಪೋರ್ಟ್ ಮಾಡಿ. ಸಿನಿಮಾ ಚೆನ್ನಾಗಿದೆ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಮಸ್ಟ್ ವಾಚ್ ಮೂವಿ ಅಂತ ರಿಪೋರ್ಟ್ ಬರ್ತಾ ಇದೆ. ಎಲ್ಲ ಪೇರೆಂಟ್ಸು ಸ್ಟೂಡೆಂಟ್ಸು ಬಂದು ಈ ಸಿನಿಮಾ ನೋಡಲೇಬೇಕು ಅಂತ ಹೇಳ್ತಾರೆ. ನಾವು ಹೇಳ್ತಾ ಇರೋದಲ್ಲ, ನಮ್ಮ ತಂಡದವ್ರು ಹೇಳ್ತಾ ಇರೋಲ್ಲ, ಇದು ಜೆನ್ಯೂನ್ ಆಡಿಯನ್ಸ್. ಆ ಬೇವರ್ಸಿ ನನ್ನ ಮಕ್ಕಳು ನನ್ನ ಮಕ್ಕಳು ಥಿಯೇಟ್ರಿಗೆ ದುಡ್ಡು ಕೊಟ್ಟು ಜನ ಕಳಿಸ್ತಾರಲ್ಲ, ಅವ್ರು ಸಿಕ್ಕರೆ ಎಕ್ಕಡದಲ್ಲಿ ಹೊಡಿಬೇಕು. ಫಸ್ಟ್ ಆಫ್ ಆಲ್ ಒಳ್ಳೆ ಸಿನಿಮಾಗಳು ನಡೀತಾ ಇದ್ದರೆ ಪಕ್ಕದ ಥಿಯೇಟ್ರುಗಳಲ್ಲಿ ದುಡ್ಡು ಕೊಟ್ಟು ಜನ ಕಳಿಸ್ತಾರೆ. ಕ್ರೌಡ್ ಪುಲಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಪ್ರೊಡ್ಯೂಸರ್ಸು ಸಿನಿಮಾ ಮಾಡೋದಲ್ಲದೆ ಇದಕ್ಕೆ ಬೇರೆ ದುಡ್ಡು ಕೊಡಬೇಕು. ಇದರಿಂದ ಒಳ್ಳೆ ಸಿನಿಮಾಗಳಿಗೂ ಹಾಳಾಗ್ತಿದೆ. ದಯವಿಟ್ಟು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ, ನೀವು ಪ್ರಚಾರ ಮಾಡಿ. ಥಿಯೇಟ್ರವರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕೆಲವು ಥಿಯೇಟ್ರವರು ದಯವಿಟ್ಟು ಈ ಸಿನಿಮಾದಿಂದ ಒಳ್ಳೊಳ್ಳೆ ಸಿನಿಮಾಗಳಿಗೆ ತುಂಬ ಡ್ಯಾಮೇಜ್ ಆಗ್ತಿದೆ. ನಾನು ಅನುಭವಿಸ್ತಾ ಇದ್ದೀನಿ ಟಿಲ್ ನಾವು. ಸರ್ ಇಲ್ಲಂತ ಕ್ಲಾರಿಫಿಕೇಶನ್ ಮಾಡ್ತೀನಿ. ಈ ಪಿಕ್ಚರ್ ಡೈರೆಕ್ಟರ್ ನಾನೇ, ಈ ಪಿಕ್ಚರ್ ಡಿಸ್ಟ್ರಿಬ್ಯೂಟರ್ ನಾನೇ. ಬರ್ತಿರ್ತಾರೆ ನಾನು ಥಿಯೇಟ್ರಿಗೆ ಇನ್ನೂ ಟಿಕೆಟ್ ಎಷ್ಟು ಬಂದು ನೋಡೋ ಅಷ್ಟೊತ್ತಿಗೆ ಮೊಬೈಲಲ್ಲಿ ಬಂದಿರುತ್ತೆ. ಹಿಂಗೆ ಬರಬೇಕು, ಇದೆ ವ್ಯವಸ್ಥೆ. ಇದ್ರ ಮಧ್ಯೆ ಗೆದ್ಕೊಂಬನ್ನಿ ಅಂದ್ರೆ ಗೆಲ್ಲೋದಕ್ಕೆ ಬಿಟ್ಟಿರ್ತಾನೆ, ನೋಡೋಕ್ಕೆ ಬಿಡ್ತಾ ಇಲ್ಲ. ಕಾಲಿದ ತಕ್ಷಣ ಅಲ್ಲೇ ಹೇಳ್ಬಿಟ್ಟು ಸರ್ ಅವ್ರಿಗೆ ಮಾಡಲಿ, ಯಾರ್ಯಾರು ಅವ್ರಿಗೆ ಮಾಡ್ತಿರೋ ವೆರಿ ಗುಡ್, ಐ ಹ್ಯಾಪಿ. ಅದರಲ್ಲಿ ನಾನು ಹೇಳೋದು ಬಿಡೋಲ್ಲ. ಬಟ್ ಥಿಯೇಟರ್ಸ್ ಡೆಫಿನೆಟ್ ಆಗಿ ಈ ವರ್ಷ 100 ಹೋಗುತ್ತೆ, ನೆಕ್ಸ್ಟ್ ವರ್ಷ 100 ಹೋಗುತ್ತೆ, ಆಮೇಲೆ 4-5 ಬರೀ ಮಾಲ್ಗಳು ಉಳ್ಕೊಳ್ಳುತ್ತೆ. ಸ್ಕಾರ್ಪಿ ಸಿನಿಮಾ ನೋಡಿ ದೇವರನ್ನೇ ಕನ್ನಡ ಸಿನಿಮಾ ಮಾಡಲ್ಲ ಸರ್. ಹೊಸ ಟೆಕ್ನಿಷಿಯನ್ ಅಲ್ಲ, ಎಷ್ಟು ಜನ ಪ್ರೊಡ್ಯೂಸರ್ಸ್ ಲಾಸ್ಟ್ 10 years ರಿಪೀಟ್ ಸಿನಿಮಾ ಮಾಡಿದ್ದಾರೆ. ಎಷ್ಟು ಜನ ಪ್ರೊಡ್ಯೂಸರ್ ಮಾಡಿದ್ದಾರೆ, ರಿಪೀಟ್ ಸಿನಿಮಾ ಮಾಡಿದ್ದಾರೆ. ಒಂದು ಸಿನಿಮಾ ಬರ್ತಾರೆ, ನೋಡ್ತಾರೆ, ಇದು ಆಗಿಲ್ವಾ, ಓಕೆ ಇದೇನು ಬಿಸ್ನೆಸ್ ಸೆಟ್ ಆಗಿ ಹೋಗ್ತಾರೆ. ಕೆಡ್ಸಿರೋದು ಯಾರು ಸರ್? ಒಳ್ಳೆ ಸಿನಿಮಾ ಮಾಡಿದ್ರು ಹೋಗಿ ಕೆಟ್ಟ ಸಿನಿಮಾ ಮಾಡಿದ್ರೆ ಡೆಫಿನೆಟ್ಲಿ ನಾವು ತಪ್ಪು ಮಾಡಿದ್ದೀವಿ, ನಮ್ಮ ಮಿಸ್ಟೇಕ್ ಆಗಿದೆ ಅಂತ. ಒಳ್ಳೆ ಪ್ರಾಡಕ್ಟ್ ಹಾಕ್ಬಿಟ್ಟು ಟೆಕ್ನಿಕಲಿ ಏನು ಹೊಸ ಹೊಸ ಹಳೆ ಕಂಟೆಂಟ್ ಅಂತ ಇದ್ರೆ ಕಂಟೆಂಟ್ನು ಹೊಸ ಮಾಡಿದೀವಿ. ಇದು ರಿಮೇಕ್ ಮಾಡಿಲ್ಲ, ಎಲ್ಲೂ ಗೊತ್ತೂ ಮಾಡಿಲ್ಲ. ಆದರೂ ಜನ ಥಿಯೇಟ್ರಿಗೆ ಬರ್ತಿಲ್ಲ. ಇನ್ನೇನಕ್ಕೆ ಸಿನಿಮಾ ಮಾಡ್ಬೇಕು ನಾವು? ಕೋಟ್ಯಾಂತರ ರೂಪಾಯಿ ಕಳ್ಕೊಳಕ್ಕೆ. ಸರ್ ನನಗೆ ಅವಕಾಶ ಬರದಿದ್ರು ಪರವಾಗಿಲ್ಲ ಸರ್, ನಾನು ಸಿನಿಮಾ ಮಾಡದಿದ್ರು ಪರವಾಗಿಲ್ಲ, ನನಗೆ ಸಿನಿಮಾ ಬೇಡ ಸರ್. ಇಸ್ ದ ರಿಯಾಲಿಟಿ. ದೇವ್ರನ್ನೇ ತುಂಬ ಟಫ್ ಇದು. ಬಿಕಾಸ್ ಆಫ್ ನನಗೆ ಪ್ರೊಡ್ಯೂಸರ್ಗೆ ಈ ಮುಖಾಂತರ ಸಾರಿ ಕೇಳ್ತೀನಿ ಸರ್, ಲೈಫಲ್ಲಿ ನಾನು ಸಿನಿಮಾ ಮಾಡಬಾರ್ದು ಅಂತ ಇದೇ ಲಾಸ್ಟ್. ಬೇರೆ ಏನಾದ್ರು ಹೊಟ್ಟೆ ಪಡಿ ಬೇರೆ ಏನಾದ್ರು ಜಾಬ್ ಮಾಡ್ಬೋದು. ಸರಿ, ನಮ್ಮ ಡೈರೆಕ್ಟ್ರು ಇಷ್ಟೊತ್ತು ಅವ್ರ ನೋವನ್ನ ತೋಡ್ಕೊಂಡ್ರು. ಇದೇ ರಿಯಾಲಿಟಿ. ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೋಡಿ ಮಕ್ಕಳಿಗೆ ಮುಗಿಸ್ಕೊತೀವಿ. ಬಟ್ ಆದರೆ ಒಳ್ಳೆ ಕಂಟೆಂಟು, ಯೂತ್ಗೆ ಬೇಕಾಗಿರೋ ಕಂಟೆಂಟು, ಪೇರೆಂಟ್ಸ್ಗೆ ಬೇಕಾಗಿರೋ ಕಂಟೆಂಟು, ಡಿಫ್ರೆಂಟ್ ಸಿನಿಮಾ ಮಾಡಿ ಥಿಯೇಟ್ರಿಗೆ ಬರ್ತೀವಿ ಅಂತ ನಮ್ಮ ಕನ್ನಡ ಜನನೇ ಹೇಳ್ತೀರಾ. ಮೀಡಿಯಾ ಸಿಕ್ಕಿದ್ರೆ ಮೈಕ್ ಸಿಕ್ಕಿದ್ರೆ ಸರ್ ಡಿಫ್ರೆಂಟ್ ಸಿನಿಮಾ ಮಾಡಿದ್ದೀವಿ ಸರ್, ಯಾಕೆ ಸರ್ ಬರ್ತಾರೆ ಅನ್ನೋದು ಕನ್ನಡ ಆಡಿಯನ್ಸು. ಅದೇ ನಮ್ಮ ಕನ್ನಡ ಥಿಯೇಟರ್ಗಳಲ್ಲಿ ಕರ್ನಾಟಕದಲ್ಲಿ ತೆಲುಗು ಸಿನಿಮಾ ರಿಲೀಸ್ ಆಗಲಿ, ತಮಿಳ್ ಸಿನಿಮಾ ರಿಲೀಸ್ ಆಗಲಿ, ಥಿಯೇಟರ್ಗಳು ಹೌಸ್ಫುಲ್ಲು.
ಬುಕ್ ಮೈ ಶೋ ಅಲ್ಲಿ ಟಿಕೆಟ್ಸ್ ಇಲ್ಲ. ಅದು ಏನು ತೆಲುಗು ಆಡಿಯನ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಮ್ಮ ಕನ್ನಡ audience. ಅದೇ ಕನ್ನಡ ಆಡಿಯನ್ಸ್ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನಾವು ಹೋಗಿ ತೆಲುಗು ಭಾಷೆ ಸಿನಿಮಾ ಮಾಡೋಣ, ತಮಿಳು ಭಾಷೆ ಸಿನಿಮಾ ಮಾಡೋಣ. ಅದು ಹೆಂಗಿರುತ್ತೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ಅಂದಿರಾ ಪಕ್ಕದ ಮನೆ ಆಂಟಿ ಅಂಕಲ್ ಅಪ್ಪ ಅಮ್ಮ ಅಂದಂಗೆ ಹೇಗಿರುತ್ತೆ ಸರ್. ಎಷ್ಟೋ ವರ್ಷದ ಜರ್ನಿ ಸರ್ ಇವೆಲ್ಲ ನಮ್ದು. ಅದು ಎಷ್ಟು ಸ್ಟ್ರಗಲ್ ಪಟ್ಟಿದೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ನಮ್ಮ ಸ್ಟ್ರಗಲ್ ಇಲ್ಲಿ ತನಕ ಬಂದು ನಿಂತ್ಕೋತೀವಿ, ಒಳ್ಳೆ ಸಿನಿಮಾ ಮಾಡಿದ್ವಿ, ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ವಾ ಮೆಟ್ ತಗೊಂಡು ನೋಡಿ ಹೊಡ್ಸ್ಕೊಂತೀವಿ, ಸಿನಿಮಾ ನೋಡಿ ಮೆಟ್ ತಗೊಂಡು ನೋಡಿ ಹೊಡ್ಸ್ಕೊಂತೀವಿ. ಬಟ್ ಆದರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ, ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ಸಾಂಗ್ ಚೆನ್ನಾಗಿಲ್ವಾ, ಟ್ರೈಲರ್ ಚೆನ್ನಾಗಿಲ್ವಾ, ಪ್ರೊಡ್ಯೂಸರ್ಸು ಪಾಪ ಅವ್ರ ಮನೆಯಿಂದ ದುಡ್ಡು ತಂದಿರ್ತಾರೋ, ಇಲ್ಲ ಸಾಲ ಮಾಡಿ ತಂದಿರ್ತಾರೋ, ಇಲ್ಲ ಅವರು ಹೆಂಡತಿ ಒಡವೆಗಳನ್ನ ಹಣ ಇಟ್ಟು ತಂದಿರ್ತಾರೋ, ತಂದು ಸಿನಿಮಾಗೆ ಹಾಕಿರ್ತಾರೆ ಸರ್. ಬರೀ ಪಬ್ಲಿಸಿಟಿಗೆ 70 ವರ್ಷ ಖರ್ಚು ಮಾಡಿದ್ದೀವಿ ಸರ್, ಮನೆ ಮುಟ್ತಿದ್ದೀವಿ ಸರ್. ಒಬ್ಬರು ಆಡಿಯನ್ಸ್ ಬರೋದಕ್ಕೆ ವರ್ಷ ಮಾಡ್ತಾರೆ. ಎಸ್ ಸರ್. ಸೊ ಎಲ್ಲೋ ದುಡ್ಡು ಹಾಕಿರ್ತಾರೆ ಏನಕ್ಕೆ? ಓನ್ಲಿ ಮಾಡಕ್ಕೆ. ಅಫ್ಕೋರ್ಸ್ ಇದು ನಮ್ಮ ಸ್ವಾತಂತ್ರ್ಯ ಇದೆ, ನಮ್ಮ ಕರಿಯರ್ ಬೆಳೆಸ್ಕೊಳ್ಳೋಕ್ಕೆ, ನಾವು ಸ್ವಲ್ಪ ದುಡ್ಡು ಮಾಡ್ಕೊಳಕ್ಕೆ. ಏನಕ್ಕೆ? ನಮ್ಮ ಹೊಟ್ಟೆ ಪಾಡ್ಗೆ ಅಷ್ಟೇ ಸರ್. ಇಲ್ಲೇನು ಕೋಟ್ಯಾಂತರ ರೂಪಾಯಿ ಜನರೇಟ್ ಆಗ್ತಾ ಇಲ್ಲ. ಸರಿನಾ? ದರ್ಶನ್ ಫ್ಯಾನ್ಸ್ ಎಷ್ಟೋ ಜನ ನಾವು ಸಿನಿಮಾ ನೋಡಲ್ಲ, ಬಾಸ್ ಬರೋಗಂಟೆ ಸಿನಿಮಾ